ಚಿಟ್ಟಕುರಿ ಅನ್ನುವಂತ ಒಂದು ಸುಂದರವಾದ ಹಳ್ಳಿ ಇತ್ತು. ಆ ಊರಲ್ಲಿ ರಮೇಶ್ ಭಾವನಾ ಅನ್ನುವ ದಂಪತಿ ಇದ್ರು. ಅವರದ್ದು ತುಂಬಾ ಶ್ರೀಮಂತ ಕುಟುಂಬ. ಅವರಿಗೆ ಲಿಲ್ಲಿ ಅನ್ನುವಂತ ಮಗಳು ಇದ್ಲು. ಆ ಕುಟುಂಬ ತುಂಬಾ ಸಂತೋಷದಿಂದ ದಿನಗಳನ್ನ ಕಳೀತಾ ಇತ್ತು. ಹೀಗಿರುವಾಗ ಒಂದಿನ ರಮೇಶ್ ತಂಗಿ ಕಸ್ತೂರಿ ಅವ್ರ ಮನೆಗ್ ಬರ್ತಾಳೆ. ಅಣ್ಣ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಕಸ್ತೂರಿ, ನೀನ್ ಹೇಗಿದ್ಯಾ? ಒಬ್ಳೆ ಬಂದಿದ್ಯಾ? ಭಾವ ಬಂದಿಲ್ವಾ? ಅಣ್ಣ ಅವ್ರು ಯಾವಾಗ್ಲೂ ನನ್ ಹೊಡಿಯೋದು ಬೈಯೋದೇ ಮಾಡ್ತಿರ್ತಾರೆ. ಏನ್ ಕೆಲ್ಸ ಮಾಡಿದ್ರು ಸುಮ್ನೆ ಜಗಳ ಮಾಡ್ತಾರೆ. ಅವರ ವ್ಯಾಪಾರದಲ್ಲಿ ತುಂಬಾ ನಷ್ಟ ಬಂದಿದೆ ಅಣ್ಣ. ಅದಕ್ಕೆ ನೀನ್ ಹುಟ್ಟಿದ ಮನೆಗ್ ಹೋಗಿ ದುಡ್ಡು ತಗೋಬಾ ಅಂತ ಕಳ್ಸಿದ್ರು. ಒಡೆದು ಕಳ್ಸಿದಾರೆ ಅಣ್ಣ. ಅಂತ ಕೆಲ್ಸ ಮಾಡ್ತಾನ? ಅವನ್ಗಿದೆ ತಾಳು. ಬೇಡ ಅಣ್ಣ ಬೇಡ, ದುಡ್ಡು ಕೊಟ್ರೆ ಸಾಕು, ಆಮೇಲೆ ನಾನು ಏನು ಅನ್ನಲ್ಲ ಅನ್ನೋರು. ಒಂದು ಸಾರಿ ಹಣ ಕೊಟ್ರೆ ಪದೇ ಪದೇ ಅದೇ ಬೇಕು ಅಂತ ಕೇಳ್ತಾನೆ. ನಾನ್ ಕೊಡಲ್ಲ ಅಂತ ಹೇಳ್ತಾ ರಮೇಶ್ ಅಲ್ಲಿಂದ ಕೋಪದಿಂದ ಹೋಗ್ತಾನೆ. ಆದ್ರೆ ಕಸ್ತೂರಿ ತನ್ನ ಮನ್ಸಲ್ಲಿ ಈ ರೀತಿ ಅನ್ಕೋತಾಳೆ. ನನ್ಗೆ ನೀನ್ ಈ ಮಾತಂತಿ ಅಂತ ಚೆನ್ನಾಗ್ ಗೊತ್ತು. ದುಡ್ಡಿಂತಿ ಅಂತ ಅಲ್ವಾ ನೀನು ಓವರ್ ಆಗಿ ಆಡ್ತಿರೋದು. ನೀನೇ ಇಲ್ದಿದ್ರೆ ಈ ಗಂಡ ಹೆಂಡ್ತಿಗೆ ಇವತ್ತೇ ಕೊನೆ ದಿನ. ಹೀಗಂತ ಅನ್ಕೊಂತಾಳೆ ಕಸ್ತೂರಿ. ಅವತ್ತಿನ ದಿನ ರಾತ್ರಿ ಲಿಲ್ಲಿ ಊಟ ಮಾಡಿ ವಿಶ್ರಾಂತಿ ತಗೋತಿರ್ತಾಳೆ. ರಮೇಶ್ ಕಸ್ತೂರಿ ಊಟಕ್ಕೆ ಅಂತ ಕುತ್ಕೊಳ್ತಾರೆ. ಭಾವನಾ ಅವ್ರಿಗೆ ಬಡಿಸ್ತಿರ್ತಾಳೆ. ಅದ್ಕೆ ನೀವ್ ಕುತ್ಕೊಳ್ಳಿ, ನೀವ್ ತಿಂದ್ಮೇಲೆ ನಾನ್ ತಿಂತೀನಿ. ನೀನ್ ತಿನ್ನಮ್ಮ, ಆಮೇಲೆ ನಾನ್ ತಿನ್ಕೋತೀನಿ. ಇದಕ್ಕೆ ಕಸ್ತೂರಿ ಒಪ್ಕೊಳ್ಳೋದೇ ಇಲ್ಲ. ಇನ್ನೇನು ಮಾಡಕ್ಕಾಗ್ದೆ ಭಾವನನು ಕೂಡ ಅವ್ರ ಜೊತೆ ಊಟಕ್ಕೆ ಕೊಡ್ತಾಳೆ. ಕಸ್ತೂರಿ ಅವ್ರಿಗೆ ಬಡಿಸ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಹೀಗಂತಾಳೆ. ಅಣ್ಣ ನಾನ್ ನಿಮ್ಗೋಸ್ಕರ ಮಾವಿನಕಾಯಿ ಚಟ್ನಿ ತಂದಿದ್ದೀನಿ. ಅದಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಅಯ್ಯೋ ಇರಿ ತರ್ತೀನಿ, ಅದ್ರ ಬಗ್ಗೆನೇ ಮರ್ತೋಗ್ಬಿಟ್ಟೆ ಅಂತ ಒಳಗ್ ಹೋಗಿ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಡ್ ಬಂದು ಇಬ್ರಿಗೂ ಬಡಿಸ್ತಾಳೆ. ಇನ್ನು ಇಬ್ರದು ಊಟ ಆದ್ಮೇಲೆ ರಮೇಶ್ ಹೋಗಿ ವಿಶ್ರಾಂತಿ ತಗೊಳ್ತಾನೆ. ಕಸ್ತೂರಿ ನೀನ್ ಕುತ್ಕೋಮ್ಮ, ನಾನ್ ಬಡಿಸ್ತೀನಿ. ಬೇಡ ಅತ್ಗೆ, ನೀವ್ ಹೋಗ್ ಮಲ್ಕೊಳ್ಳಿ, ನಾನ್ ಆಮೇಲೆ ತಿನ್ಕೋತೀನಿ ಅಂತ ಕಸ್ತೂರಿ ಅಂತಾಳೆ. ಇನ್ನು ಭಾವನಾ ಕೂಡ ವಿಶ್ರಾಂತಿ ತಗೋತಾಳೆ. ಇನ್ನು ಆ ದಿನ ರಾತ್ರಿ ಕಳೆಯುತ್ತೆ. ಮಾರನೇ ದಿನ ಬೆಳಗ್ಗೆ ಕಸ್ತೂರಿ ಅವ್ರ ಕೋಣೆಗೆ ಹೋಗಿ ನೋಡ್ತಾಳೆ. ರಮೇಶ್ ಭಾವನಾ ಇಬ್ರು ಸತ್ತೋಗಿರೋದ್ ಕಾಣಿಸುತ್ತೆ. ಅದನ್ನ ನೋಡಿದ ಕಸ್ತೂರಿ ಹೀಗನ್ಕೋತಾಳೆ. ರಾತ್ರಿ ಮಾವಿನಕಾಯಿ ಚಟ್ನಿಯಲ್ಲಿ ವಿಷ ಹಾಕಿರೋದು ಇವ್ರಿಗೆ ಗೊತ್ತಿಲ್ಲ. ಪಾಪ ಗೊತ್ತಿಲ್ಲ. ನಿಮ್ಮ ಆತ್ಮಗೆ ಶಾಂತಿ ಸಿಗ್ಲಿ ಅಮ್ಮ. ಹೀಗಂತ ಕಸ್ತೂರಿ ಮನ್ಸಲ್ಲಿ ಅನ್ಕೊಳ್ತಾ ಹೊರಗಡೆ ಬಂದು ಜೋರಾಗಳೋಕ್ ಶುರು ಮಾಡ್ತಾಳೆ. ಅಯ್ಯೋ ಅತ್ಗೆ, ಅಣ್ಣ ನಿಮ್ಗೆ ಏನಾಯ್ತು? ಅಣ್ಣ ಅಯ್ಯೋ ದೇವ್ರೆ, ಇದೇನಪ್ಪ ನನ್ ಕರ್ಮ. ಅಣ್ಣ ಅತ್ಗೆ ಎದ್ದೋಳೆ. ಹೀಗಂತ ಕಸ್ತೂರಿ ಜೋರಾಗಿ ಅಳ್ತಿರ್ತಾಳೆ. ಆಗ ಲಿಲ್ಲಿ ಅಲ್ಲಿಗ್ ಬಂದು ಸತ್ ಹೋಗಿರೋ ತಂದೆ ತಾಯಿ ನೋಡ್ತಾಳೆ. ಅಮ್ಮ ಅಪ್ಪ ಏನಾಯ್ತು ನಿಮ್ಗೆ? ಒಂದ್ಸಲ ಎದ್ದೋಳೆ ಅಂತ ಲಿಲ್ಲಿ ಅಳ್ತಾ ಇರ್ತಾಳೆ. ಅಮ್ಮ ನಿಮ್ಮಪ್ಪ ಅಮ್ಮ ದೇವ್ರ ಹತ್ರ ಹೋಗ್ಬಿಟ್ರಮ್ಮ, ಭಯ ಪಡ್ಬೇಡ, ನಾನಿದ್ದೀನಲ್ವಾ ಅಂತ ಕಸ್ತೂರಿ ಲಿಲ್ಲಿನ ಸಮಾಧಾನ ಮಾಡ್ತಾಳೆ. ಇನ್ನು ಆವತ್ತೇ ಅಂತ್ಯ ಸಂಸ್ಕಾರ ಎಲ್ಲ ಪೂರ್ತಿ ಆಗುತ್ತೆ. ಇನ್ನು ಆವತ್ತಿನ ದಿನ ರಾತ್ರಿ ಲಿಲ್ಲಿ ತುಂಬಾನೇ ಯೋಚನೆ ಮಾಡ್ತಾ ನಿದ್ದೆಗ್ ಜಾರ್ತಾಳೆ. ಇನ್ನು ಅದಾದ್ಮೇಲೆ ಕಸ್ತೂರಿ ತನ್ನ ಮನೆಗ್ ಹೋಗ್ತಾಳೆ. ಮನೆಗ್ ಹೋದಾದ್ಮೇಲೆ ಕಸ್ತೂರಿ ಗಂಡ ಅವಳಿಗೆ ಈ ರೀತಿ ಕೇಳ್ತಾನೆ. ಏನೇ, ನಿನ್ನೆನೆ ದುಡ್ಡು ತಗೊಂಡ್ ಬರ್ತೀನಿ ಅಂತಂದಿದ್ದೆ, ಬರ್ಲಿಲ್ಲ? ಏನಂತ ನಿಮ್ಮಣ್ಣ? ದುಡ್ಡು ಕೊಟ್ನಾ ಇಲ್ವಾ? ಅವನ್ ದುಡ್ಡು ಕೊಡೋದೇನು, ಇವಾಗ ನಾವೇ ಶ್ರೀಮಂತರು ಅಂತ ನಡೆದ ಎಲ್ಲಾ ವಿಷಯನೂ ಹೇಳ್ತಾಳೆ ಕಸ್ತೂರಿ. ಇದನ್ನ ಕೇಳಿ ಅವನು ತುಂಬಾ ಸಂತೋಷ ಪಡ್ತಾನೆ. ನೋಡ್ಕೊಂಬರಕ್ ಹೋಗಿ ಸಾಯ್ಸೆ ಬಂದಿದ್ಯಾ ಅಂತ ಆಯ್ತು. ಹಾ, ಮತ್ತಿನ್ನು ಆ ಮಗಳನ್ನ ಯಾಕೆ ಬದುಕ್ಸ್ದೆ? ಅವಳನ್ನು ಮೇಲ್ ಕಳಿಸ್ಬಿಟ್ಟಿದ್ರೆ ಆಗಿತ್ತಲ್ವಾ? ಆ ಕೆಲ್ಸ ಮಾಡಿದ್ರೆ ಅಷ್ಟೇ ನಮ್ ಕತೆ. ನಮ್ಮ ಅಣ್ಣ ಅವಳು ಲಿಲ್ಲಿ ಹುಟ್ಟಿದ ತಕ್ಷಣ ಆಸ್ತಿ ಎಲ್ಲ ಅವಳ ಹೆಸರು ಮೇಲೆ ಬರ್ತಿದ್ದಾರೆ. ವೀಲು ಪ್ರಕಾರ ಅವಳಿಗೆ 18 ವರ್ಷ ತುಂಬಬೇಕು. ಆಗ ಆಸ್ತಿ ಅವ್ರ ಗಂಡಗ್ ಬರುತ್ತೆ. ಆಗ ನಮ್ ಮಗನ್ನ ಅವಳಗ್ ಕೊಟ್ಟು ಮದ್ವೆ ಮಾಡಿದ್ರೆ ಸರಿ ಹೋಗುತ್ತೆ. ಜಗಳನೂ ಇರಲ್ಲ, ನಮ್ ಮಗ ಕೋಟೀಶ್ವರ ಆಗ್ತಾನೆ. ಈ 8 ವರ್ಷ ನಾವ್ ಸಂತೋಷವಾಗಿ ಜೀವನ ಮಾಡೋಣ. ಆಮೇಲೆ ಇವಳ ಮದ್ವೆ, ನಮ್ ಮಗ ಶ್ರೀಮಂತ ಆಗೋದ್ ನೋಡೋಣ. ತುಂಬಾ ತಲೆ ಇದೆ ಕಣೆ ನಿಂಗೆ. ಹೀಗನ್ಕೊಂಡು 3 ಜನ ಆ ಮನೆಗೆ ಹೋಗ್ತಾರೆ. ಇನ್ನು ಎಲ್ರೂ ಸೇರ್ಕೊಂಡು ಲಿಲ್ಲಿ ಜೊತೆಗೇನೆ ಅಲ್ಲೇ ವಾಸಿಸ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ. ಲಿಲ್ಲಿಗೆ 18 ವರ್ಷಗಳು ತುಂಬುತ್ತೆ. ಅವರು ತನ್ನ ಮಗ ಆದ ರಾಹುಲ್ಗೆ ಹೀಗೆ ಹೇಳ್ತಾರೆ. ನೋಡ್ ರಾಹುಲ್, ನೀನು ನಿನ್ ಸೊಸೆನ ಮದ್ವೆ ಆಗ್ಬೇಕು. ನಾನು ಮಲ್ಲಿಕನ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ನಾನು ಲಿಲ್ಲಿನ ಮದ್ವೆ ಆಗಲ್ಲ ಅಂತ ರಾಹುಲ್ ಹೇಳ್ತಾನೆ. ಅದಕ್ಕವರು ಒಪ್ಕೊಳ್ಳೋದೇ ಇಲ್ಲ. ಬಲವಂತವಾಗಿ ಮದ್ವೆ ಏರ್ಪಾಡು ಮಾಡ್ತಾರೆ. ಅದಾದ್ಮೇಲೆ ಮದ್ವೆನೂ ಆಗೋಗುತ್ತೆ. ಮದ್ವೆ ಆದಾಗ್ನಿಂದ ರಾಹುಲ್ ಲಿಲ್ಲಿನ ಸರಿಯಾಗಿ ನೋಡ್ಕೊಳ್ತಾನೆ ಇರೋದಿಲ್ಲ. ಲಿಲ್ಲಿ,
ನೀನಂದ್ರೆ ನಂಗೆ ಇಷ್ಟನೇ ಇಲ್ಲ. ಬಲವಂತವಾಗಿ ನಮ್ಮ ಮದುವೆ ಮಾಡಿದ್ದಾರೆ. ನಾನು ನಿನಗೆ ಡಿವೋರ್ಸ್ ಕೊಡ್ತೀನಿ. ದಯಮಾಡಿ ನೀನು ಸೈನ್ ಮಾಡು. ನಾನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗ್ತೀನಿ. ರಾಹುಲ್ ಈ ರೀತಿ ಹೇಳ್ತಿದ್ದ ಹಾಗೆ ಲಿಲ್ಲಿ ಅಳ್ತಾ ರಾಹುಲ್ಗೆ ಹೇಳ್ತಾಳೆ, ಮಾವ, ನಾನ್ ನಿಮ್ಮನ್ ಚಿಕ್ಕವಾಗಿಂದ ಪ್ರೀತಿಸ್ತಿದ್ದೀನಿ ಮಾವ. ಆದ್ರೆ ನಿಮ್ಗೆ ಆ ವಿಷಯ ಯಾವಾಗ್ಲೂ ಹೇಳಿಲ್ಲ. ನೀವಂದ್ರೆ ನಂಗೆ ತುಂಬಾ ಇಷ್ಟ ಮಾಮ. ಅತ್ತೆ ಮಾವ ಮದ್ವೆ ಬಗ್ಗೆ ಹೇಳಿದಾಗ ನಾನ್ ತುಂಬಾ ಸಂತೋಷ ಪಟ್ಟೆ. ನೀವಿಲ್ಲ ಅಂದ್ರೆ ನಾನು ಒಂದ್ ಕ್ಷಣನೂ ಬದುಕಲ್ಲ ಮಾವ. ನನ್ನನ್ ಬಿಟ್ಬಿಡ್ಬೇಡಿ ಮಾವ ಅಂತ ಲಿಲ್ಲಿ ಕಾಲ್ ಹಿಡ್ಕೊಂಡು ಅವನ್ನ ಬೇಡ್ಕೋತಾಳೆ. ಇನ್ನು ಪ್ರೀತಿಸಿರೋ ಹುಡುಗಿನೇನ್ ಮಾಡ್ಲಿ, ಹಾಗೆ ಬಿಡ್ಲಾ? ರಾಹುಲ್ ಈ ರೀತಿ ಹೇಳಿದ್ದಕ್ಕೆ ಲಿಲ್ಲಿ ಏನು ಮಾತಾಡದೆ ಸುಮ್ಮನಾಗ್ತಾಳೆ. ನನಗ್ ಗೊತ್ತು ಇದಕ್ಕೆ ನಿನ್ ಹತ್ರ ಉತ್ತರ ಇಲ್ಲ ಅಂತ. ಸುಮ್ನೆ ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹೀಗ್ ಹೇಳಿ ರಾಹುಲ್ ಅಲ್ಲಿಂದ ಹೋಗ್ತಾನೆ. ಇವ್ರ ಜಗಳನ ನೋಡ್ತಾ ಕಸ್ತೂರಿ ಮತ್ತೆ ಅವಳ ಗಂಡ ಹೀಗ್ ಅನ್ಕೊಳ್ತಾರೆ, ಇವನೇನೆ ಈ ರೀತಿ ಮಾಡ್ತಾ ಇದ್ದಾನೆ, ಕೋಟಿ ರೂಪಾಯಿ ಆಸ್ತಿ ಬೇಡ ಅಂತ ಇದ್ದಾನೆ. ಹಾಗೋ ಹೀಗೋ ಮಾಡಿ ಎಲ್ಲ ಆಸ್ತಿನ ಅವನ ಹೆಸರಿಗೆ ಬರ್ಸ್ಕೊಳ್ತಾನೆ ಅಂತ ನಾನು ಅನ್ಕೊಂಡ್ರೆ ಇವನೇನೆ ಈ ರೀತಿ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡೋದಕ್ಕೇನ ನಾವು ಅಷ್ಟು ಕಷ್ಟಪಟ್ಟು ಅವರಿಬ್ಬರನ್ನ ಸಾಯಿಸಿದ್ದು. ನೀವೇನ್ ಚಿಂತೆ ಮಾಡ್ಬೇಡಿ, ನಡ್ದಿದ್ದೆಲ್ಲ ಅವ್ನ್ಗ್ ಹೇಳೋಣ. ಆಸ್ತಿ ಎಲ್ಲ ಅವನ ಹೆಸರ ಮೇಲೆ ಬರ್ಸ್ಕೊಂಡು ಅವಳನ್ನು ಸಾಯಿಸ್ಬಿಡೋಣ. ಆಮೇಲೆ ಅವಳು ಪ್ರೀತಿ ಮಾಡಿದ್ ಮಲ್ಲಿಕನ್ ಕೊಟ್ಟು ಮದ್ವೆ ಮಾಡೋಣ. ಏನಂತೀರಾ? ಅಬ್ಬಾ ನಿನ್ ತಲೆನೇ ತಲೆ. ಇನ್ನು ಇದನ್ನೆಲ್ಲ ಲಿಲ್ಲಿ ದೂರದಿಂದ ಕೇಳಿಸ್ಕೊತಾಳೆ. ಮತ್ತೆ ಲಿಲ್ಲಿ ಮನ್ಸಲ್ಲಿ ಅನ್ಕೋತಾಳೆ, ಇಷ್ಟು ದಿನ ನಮ್ಮ ಅತ್ತೆ ಮಾಮ ತುಂಬಾ ಒಳ್ಳೆಯವ್ರಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅಪ್ಪ ಅಮ್ಮನು ಸಾಯಿಸಿ ಇವಾಗ ದುಡ್ಗೋಸ್ಕರ ನನ್ನನ್ನು ಸಾಯಿಸ್ಬೇಕಂತ ಅನ್ಕೊಂಡಿದ್ದಾರೆ. ನಾನು ಏನ್ ಮಾಡ್ಬೇಕು? ಹೀಗ್ ಅನ್ಕೊಳ್ತಾ ಲಿಲ್ಲಿ ತುಂಬಾ ನೋವು ಅನ್ಭವಿಸ್ತಾಳೆ. ಇನ್ನು ಇದ್ರ ಮಾರನೇ ದಿನ ತಂದೆ ತಾಯಿ ಇಬ್ರು ರಾಹುಲ್ಗೆ ನಡೆದದ್ದು ಎಲ್ಲಾ ವಿಷಯನೂ ತಿಳಿಸ್ತಾರೆ. ರಾಹುಲ್ ಇದಕ್ಕೆ ಸರಿ ಅಂತ ಹೇಳ್ತಾನೆ. ಮತ್ತೆ ಆವತ್ತಿನಿಂದ ರಾಹುಲ್ ಲಿಲ್ಲಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳಕ್ ಶುರು ಮಾಡ್ತಾನೆ. ಇವನ್ ಮಾಡ್ತಾ ಇರೋ ನಾಟಕ ಲಿಲ್ಲಿ ಗೊತ್ತಿರತ್ತೆ. ಗೊತ್ತಿದ್ರು ಕೂಡ ಅವಳು ಏನೂ ಮಾತಾಡದೆ ಸುಮ್ನಿರ್ತಾಳೆ. ಸ್ವಲ್ಪ ದಿನಗಳಾದ್ಮೇಲೆ ಲಿಲ್ಲಿ ಅವನ್ ಜೊತೆಗೆ ಸಂತೋಷವಾಗಿರ್ಬೇಕು ಅಂತ ಅನ್ಕೋತಾಳೆ. ಹೀಗೆ ದಿನಗಳು ಕಳೆಯುತ್ತವೆ. ಒಂದಿನ ಕಸ್ತೂರಿ ಮತ್ತೆ ಅವಳ ಗಂಡ ಲಿಲ್ಲಿ ಹತ್ರಕ್ ಬಂದು ಹೇಳ್ತಾರೆ, ನೋಡಮ್ಮ ಲಿಲ್ಲಿ, ನೀವಿಬ್ರು ಸಂತೋಷವಾಗಿದ್ರೆ ನಾವು ತಿರುಪತಿಗೆ ಬರ್ತೀವಿ ಅಂತ ಬೇಡ್ಕೊಂಡಿದೀವಿ. ನೀವಿಬ್ರು ಸಂತೋಷವಾಗಿದ್ದೀರಲ್ವಾ? ನಾವು ತಿರುಪತಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಅವರು ಕಾರಲ್ಲಿ ಹೊರಡ್ತಾರೆ. ಕಾರಲ್ಲಿ ಕಸ್ತೂರಿ ಗಂಡ ಕಸ್ತೂರಿಗೆ ಈ ರೀತಿ ಕೇಳ್ತಾನೆ, ಏನ್ ಹೇಳಿದ್ ನೀನು? ನಾವೆಲ್ಲಿಗೆ ಹೋಗ್ತಿದೀವಿ ಈಗ? ಇವಳನ್ನ ಸಾಯಿಸ್ಬೇಕಂದ್ರೆ ವಿಷ ಬೇಕಲ್ವಾ? ನನ್ಗೆ ಗೊತ್ತಿರೋನು ಒಬ್ನು ಕೊಡ್ತಾನೆ. ಅನ್ನನ್ ಸಾಯಿಸಕ್ಕೆ ಅವನ ಹತ್ರನೇ ಈಸ್ಕೊಂಬಂದೆ. ಹಂಗಾದ್ರೆ ಯಾರಿಗೂ ಅನುಮಾನನೂ ಬರಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಗೊತ್ತಾಗೋದಿಲ್ಲ. ಅವಾಗಾದ್ರೆ ಪೊಲೀಸ್ ಸಮಾಚಾರಗಳು ಜಾಸ್ತಿ ಇರ್ತಿರ್ಲಿಲ್ಲ. ಈಗ ಒಂದ್ ಮನುಷ್ಯ ಸತ್ತೋದ್ರೆ ಪೋಸ್ಟ್ ಮಾರ್ಟಮ್ ಎನ್ಕ್ವೈರಿ ಅಂತ ಜಾಸ್ತಿ ಇದೆ. ಎಲ್ಲಿ ನಾವು ಸಿಕ್ಕಾಕೋಬಾರ್ದಾದ್ರೆ ಅದೇ ಸರಿ. ಅದಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಬ್ಬಬ್ಬಾ ಏನ್ ತಿಳ್ಕೊಂಡಿದ್ಯಾ ಕಣೆ ನೀನು? ನೀನ್ ತಿಳ್ಕೊಂಡಿರೋದಕ್ಕೆ ನನ್ ದೊಡ್ಡ ನಮಸ್ಕಾರ. ಈ ರೀತಿ ಇಬ್ರು ಮಾತಾಡ್ಕೊಳ್ತಿರ್ತಾರೆ. ಹೀಗೆ ಎದುರಿಗೆ ಬರ್ತಾ ಇರೋ ದೊಡ್ಡ ಲಾರಿಗೆ ಅವರಿಬ್ರು ಡಿಕ್ಕಿ ಹೊಡೆದು ಅಲ್ಲೇ ಸತ್ತೋಗ್ತಾರೆ. ಇನ್ನು ಆ ದಿನ ಕಳೆದು ಹೋಗುತ್ತೆ. ತಂದೆ ತಾಯಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ರಾಹುಲ್ ತುಂಬಾ ಬೇಜಾರ್ ಪಟ್ಕೋತಾನೆ. ಲಿಲ್ಲಿನೂ ಬೇಜಾರ್ ಪಟ್ಕೋತಾಳೆ. ಆದ್ರೂ ಲಿಲ್ಲಿ ಮನ್ಸಲ್ಲಿ ಈ ರೀತಿ ಅನ್ಕೋತಾಳೆ, ದೇವ್ರಿದ್ದಾರೆ, ತಪ್ಪು ಮಾಡಿರೋರ್ನ ದೇವ್ರು ಬಿಡೋದಿಲ್ಲ. ನಾವ್ ಏನ್ ತಪ್ಪು ಮಾಡ್ತೀವೋ ಅದೇ ತಪ್ಪು ಅವ್ರಿಗೂ ನಡೆಯುತ್ತೆ. ಮಾಡಿದ ಕರ್ಮಕ್ಕೆ ದೇವ್ರು ಸರಿಯಾದ ಶಿಕ್ಷೆ ಕೊಟ್ಟ. ಅನ್ಯಾಯವಾಗಿ ನನ್ನ ಅಪ್ಪ ಅಮ್ಮನ ಸಾಯಿಸಿದ್ರು, ಅದಕ್ಕೆ ದೇವ್ರು ಅವ್ರನ್ನಿಬ್ರು ಕರ್ಕೊಂಡ ಅಂತ ಅನ್ಕೋತಾಳೆ ಲಿಲ್ಲಿ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ತಂದೆ ತಾಯಿ ಇಲ್ಲ ಅನ್ನೋ ನೋವು ರಾಹುಲ್ಗೆ ಹೆಚ್ಚಾಗುತ್ತೆ. ಲಿಲ್ಲಿ ಅವನ ಸಮಾಧಾನ ಮಾಡ್ತಾ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಗೊತ್ತಾಗದ ಹಾಗೇನೆ ರಾಹುಲ್ ಲಿಲ್ಲಿಗೆ ತುಂಬಾ ಹತ್ರವಾಗ್ತಾನೆ. ಅವನು ತನ್ನ ಮನ್ಸಲ್ಲಿ ಈ ರೀತಿ ಅನ್ಕೊಳ್ತಾನೆ, ಲಿಲ್ಲಿ ತುಂಬಾ ಒಳ್ಳೆಯವಳು, ನಾನೇ ಅವಳಿಗೆ ಮೋಸ ಮಾಡ್ತಿದ್ದೀನಿ. ನಿಜ ಹೇಳಿ ಮಲ್ಲಿಕಾನ ನನ್ ಮದ್ವೆ ಆಗೋದೇ ಒಳ್ಳೇದು. ಲಿಲ್ಲಿಗೆ ಬೇರೆ ಗಂಡ ಸಿಗ್ತಾನೆ ಅಂತ ಅನ್ಕೊಳ್ತಾ ಲಿಲ್ಲಿಗೆ ತನ್ನ ತಂದೆ ತಾಯಿ ಮಾಡಿದ ಎಲ್ಲ ವಿಷಯನೂ ಹೇಳ್ತಾನೆ. ನನ್ಗೆಲ್ಲ ಗೊತ್ತು ರೀ. ಅತ್ತೆ ಮಾಮ ಮಾತಾಡ್ಕೊಳ್ಳೋದು ನಾನು ಕೇಳ್ದೆ. ಹಾಗೆ ನೀವ್ ನನಗ್ ತೋರಿಸ್ತಾ ಇರೋ ಪ್ರೀತಿ ಎಲ್ಲ ನಾಟಕ ಅಂತಾನೂ ಗೊತ್ತು. ಆದ್ರೆ ನನ್ನನ್ ಸಾಯ್ಸಕ್ ಸಿದ್ಧರಾಗಿದ್ದೀರಂದ್ರೆ ಅದೇ ಆಶ್ಚರ್ಯವಾಗಿದೆ ರೀ. ನಾನ್ ಯಾರ್ಗ ಅನ್ಯಾಯ ಮಾಡ್ದೆ? ಅತ್ತೆ ಮಾವನ ದೇವ್ರ ತರ ನೋಡ್ದೆ, ಗಂಡನೇ ಸರ್ವಸ್ವ ಅನ್ಕೊಂಡೆ. ಅಂತವ್ರೆ ನನ್ನನ್ ಸಾಯ್ಸಕ್ ಸಿದ್ಧ ಪಟ್ಟಿದ್ದಾರೆ ಅಂದ್ರೆ ನನ್ ಮನ್ಸ್ ಹೆಂಗಿರುತ್ತೆ ರೀ? ಅದ್ರಿಂದಾನೇ ನಾನ್ ತುಂಬಾ ಕಷ್ಟಪಡ್ತಿದ್ದೀನಿ. ನಾನ್ ನಿಮ್ಗೆ ಒಂದ್ ಹೇಳ್ಬೇಕ್ರಿ, ನನ್ಗೆ ಬದುಕ್ಬೇಕನ್ಸ್ತಿದೆ, ಅದು ನಿಮ್ ಜೊತೆ ಸೇರಿ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಕನಿಷ್ಠ ಮನೇಲಿ ಕೆಲ್ಸದವಳ ತರ ಇರ್ತೀನಿ. ಆದ್ರೆ ನನ್ ಪ್ರಾಣ ಮಾತ್ರ ತೆಗಿಬೇಡಿ, ಯಾಕಂದ್ರೆ ನನ್ ಹೊಟ್ಟೆಯಲ್ಲಿ ನಿಮ್ ಮಗು ಬೆಳಿತಾ ಇದ್ದೀರಿ ಅಂತ ಲಿಲ್ಲಿ ಹೇಳ್ತಾಳೆ. ಇದನ್ನ ಕೇಳಿ ಅವನು ತುಂಬಾ ಆಶ್ಚರ್ಯ ಪಡ್ತಾನೆ. ಲಿಲ್ಲಿ, ದಯಮಾಡಿ ಆ ಮಗು ಬೆಳೆಯೋಕ್ಕೂ ಮುಂಚೆನೆ ಸಾಯಿಸ್ಬಿಡು ಅಂತ ಅವನು ತುಂಬಾ ಜೋರಾಗಿ ಹೇಳ್ತಾನೆ.
ಅದಕ್ಕೆ ಅವಳು ಏನು ಉತ್ತರ ಕೊಡ್ತಾಳೆ, ಅದಾದ್ಮೇಲೆ ಏನ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಮುಂದಿನ ಭಾಗದವರೆಗೂ ಕಾಯ್ಬೇಕಾಗತ್ತೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಇದೇ ತರದ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ.